ಜೈ ಶ್ರೀರಾಮ. 4th ಮಂತ್ ಸ್ಕ್ಯಾನಿಂಗ್ ಐತಿ. ಹಾರ್ಟ್ ಬೀಟ್ ಬಂದ್ಬಿಡ್ಬೇಕು, ಟೆನ್ಷನ್ ಐತಿ. ಭಾಳ ಡ್ರೀಮ್ಸ್ ಇದೆ ಫ್ರೆಂಡ್ಸ್. ನಮ್ಮ ಮಾಮ ಅವ್ರ ಹೆಸರು ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸ್ಬೇಕಂತ ಇಲ್ಲೇ ರೆಸ್ಟ್ ಮಾಡಿದ್ವಿ. ಇವ್ರದ್ದು ಪ್ಲಾನ್ ಬೇರೆ ಇತ್ತು. ನಾನು ಪಾಪು ಇದಾಗೈತಲ್ಲ ಅಂದ್ರೆ ಸ್ಕ್ಯಾನ್ ಮಾಡ್ಸಕ್ಕೆ 2K ಆಪರೇಷನ್ ಆಗಿತ್ತು. ಯಾಕೋ ಅದು ರಾಯರ್ ಭಕ್ತ ಅನ್ಸುತ್ತ. ಅದಕ್ಕೆ ಡೇಟ್ ಕೊಟ್ಟಿದ್ದಾರೆ. ಹೇಳ ನೀ ಭಾಳ ಪುಣ್ಯ ಮಾಡಿದ್ರೆ ಅದಕ್ಕೆ ಹೆಣ್ಣು ಪಾಪು ಗಂಡ ರಾಖಿ ಕಟ್ಟಕ್ಕ ಮತ್ತೆ ಗೊಂಬೆ ಗೊಂಬೆ ದಂತದ ಗೊಂಬೆ. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಗೊತ್ತಾಗೈತಿ. ಇವತ್ತು ನಾವು ಇದು ಹಾಸ್ಪಿಟಲ್ ಅಂತೀವಿ, ಗಂಗಾವತಿ. ಏನು ಎಷ್ಟನೇ ಸ್ಕ್ಯಾನಿಂಗ್ ಹೇಳು? ಇದು 4th ಮಂತ್ ಸ್ಕ್ಯಾನಿಂಗ್ ರೀ. ಅಂದ್ರೆ ಸೆಕೆಂಡ್ ಮುಗಿದು ಇನ್ನೂ 3 ಆಗಿದ್ದಿಲ್ಲ. ಅವಾಗ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಅಂತ ನಿಮ್ಗೆ ಹೇಳಿದ್ನಲ್ಲ. ಇವಾಗ 4th ಮಂತ್ ಸ್ಕ್ಯಾನಿಂಗ್ ಐತಿ. ಏನು ಹೇಳ್ತಾರಂತ ಫುಲ್ ಟೆನ್ಷನ್. ಹೆಂಗೆ ನೀನು ವಾಯ್ಸ್ ಒಳಗೆ ಗೊತ್ತಾಗಂತೈತೆ ಎಷ್ಟು ಟೆನ್ಷನ್ ಆಗಿ ಓವರ್ ಥಿಂಕ್ ಮಾಡಕಂತಾಳ. ಕರೆ ಹೇಳ್ಬೇಕಂದ್ರೆ ಏನು ಮಕ್ಕಳಿಲ್ಲ ಆ ಥರ ಹಂಗಿಲ್ಲ. ಅನನ್ಯ ಅಮೂಲ್ಯ ಅದಾರ ಓಕೆ. ಬಟ್ ನೋಡೋಣ ಇವತ್ತು ಏನು ಹೇಳ್ತಾರೆ ಸ್ಕ್ಯಾನಿಂಗ್ನಾಗ ಅಂತ ಫುಲ್ ಟೆನ್ಷನ್ ಐತಿ. ಅದು ಏನು ಹೇಳ್ತಾರಂತ ಈ ವ್ಲಾಗಲ್ಲಿ ತೋರಿಸ್ತಿಲ್ಲ. ಏನಾರ ಹೇಳಿ ಅದಂಗಾಗಲಿಲ್ಲ. ಬಟ್ ಚಲೋ ಇದ್ರೆ ಸಾಕು, ಚಲೋ ಇರುತ್ತೆ ಅಂತ ಅನ್ಕೊಂಡ್ವಿ. ಏನು ಹೇಳ್ತಾರ ಗೊತ್ತಿಲ್ಲ. ಇವತ್ತು ಕ್ಲಿಯರ್ ಆಗಿ ಗೊತ್ತಾಗುತ್ತಂತ. ಹೋಗೋಣ ಬರ್ರಿ. ಗಂಗಾವತಿ ಒಳಗೆ ತೋರಿಸ್ಕೊಳಕ್ ಹೊಂಟೀವಿ ರೀ. ಇಲ್ಲೇ ಎಲ್ಲ ಒಳಗೆ ಅಲ್ಲಿ ತೋರಿಸ್ತೇನೆ ಡೀಟೇಲ್ ಆಗಿ. ಮತ್ತೆ ಇವಾಗ ಬಸ್ಸಿಗೆ ಹೋಗ್ಬೇಕು ನಾವು. ಟೈಮ್ ಆಗ್ಬಿಟ್ಟೈತೆ ಆಲ್ರೆಡಿ 12 ಆಗಿ. ಕಾಣಲ್ಲ ಅಷ್ಟು ಇವಾಗ ಕಾಣಲ್ಲ. ನಂದು ಭಾಳ ಡ್ರೀಮ್ಸ್ ಇದೆ ಫ್ರೆಂಡ್ಸ್. ನನಗೆ ಫಸ್ಟ್ ನಾನು ವಿಡಿಯೋ ಮಾಡಿಲ್ಲ, ಫೋಟೋ ಕೂಡ ತಕೊಂಡಿದ್ದಿಲ್ಲ. ಅವಾಗ ಏನು ಇರಲಿಲ್ಲ. 10 years ಅಲ್ಲ ಫ್ರೆಂಡ್ಸ್. ಇವಾಗೆಲ್ಲ ಬಂದವಿದೆ ಎಲ್ಲ ಶೋಕಿ ಎಲ್ಲ ಈಗ ಬಂದೈತಿ. ಅವಾಗ ಏನು ಇದ್ದಿದ್ದಿಲ್ಲ. ಸುಮ್ಮಂಗ ಫೋಟೋ ತೆಗಿತಿದ್ರು, ನಿಂದ್ರಿಸ್ತಿದ್ರು. ಆದ್ರೂ ಮಾಡಿ ಸೀಮಂತ ಅದೆಲ್ಲ ಗ್ರ್ಯಾಂಡ್ ಆಗೇ ಮಾಡ್ಯಾರ ಅವಾಗೆಲ್ಲ. ಅವೆಲ್ಲ ಫೋಟೋಸ್ ಅದಾವಲ್ಲ, ಅದು ಮಾಡಕ್ಕೆ ಬ್ಲಾಗ್ ಮಾಡ್ತೀನಿ. ಓಕೆ, ಹಾಗೆ ನೋಡ್ತಾ ಇರಿ ವಿಡಿಯೋನ. ಯಾರ್ಯಾರು ಹೊಟ್ಟಿಗೆ ತೋರಿಸ್ತೀರಿ ತಡಿ. ಇಲ್ಲೋಡು ನಮ್ಮ ಮಮ್ಮಿ, ನಮ್ಮ ಸಾವು, ನಮ್ಮ ಸುಮ್ಮಿ ಡುಮ್ಮಿ. ಯಾಕೆ ಊರೊಳಗಿದ್ರಿ ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ತಂತ ಅನ್ಕೊಂಡಿನಿ. ಆಯ್ತು ಪಾಪ ಊರಿಗೆ ಹೋಗ್ತಾಳೆ. ಖುಷಿ ಪಡಿ. ಸುಮ್ಮನೆ ಕೇಳ್ಯಾರ ಬಿಡು, ನಾನು ಸುಮ್ಮನೆ ಜೋಕ್ ಮಾಡಿ. ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲ ಅವ್ರು, ಮತ್ತೆ ನಮ್ಮ ಬಗ್ಗೆ ಕೇಳ್ತಾರೆ. ಬಸ್ಸಿಗೆ ವೆಯ್ಟ್ ಮಾಡಕ್ಕಂತ ಒಂದು ಜಸ್ಟ್ ಮಿಸ್ ಆಯಿತು ಬಸ್. ಬಂದು ನಿಲ್ಲಕ್ಕೆ ಹೋಯ್ತು. ಕ್ಯಾಚ್ ಮಾಡ್ಬೋದಿತ್ತು, ನಾವು ನಿಲ್ಸುತ್ತೆ ಅನ್ಕೊಂಡ್ವಿ. ಬಟ್ ಅದು ಯಾರು ಹತ್ತಾರಿಲ್ಲ ಅಂತ ಹೋಗ್ಬಿಡ್ತು. ಬಂದ್ವಿ ರೀ ಇಲ್ಲಿ ಫೈನಲಿ. ಇಲ್ಲಿ ಹೇಳ್ಕೊಂಡು ಹೋಗ್ಬೇಕು ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ. ವಿಜಯನಗರದಿಂದ ಇದೆ ಸ್ವಲ್ಪ ದೂರ ಇಲ್ಲ, ಇಲ್ಲೇ ಬಂತಲ್ಲಿ ಕಾಣುತ್ತೆ ಬೋರ್ಡ್. ಸೆಕೆಂಡ್ ಟೈಮ್ ಬರೋಕಂತೀವಿ. ನಮ್ಮ ರಿಲೇಷನ್ ಒಬ್ಬರದ್ದು ಇಲ್ಲೇ ಡೆಲಿವರಿ ಆಗಿತ್ತು. ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇಲ್ಲೇ ಚಾಯ್ಸ್ ಮಾಡಿದೆ ನಾನು. ನೋಡಮ್ಮ, ಮತ್ತು ಪ್ರಮೋಷನ್ ಎಲ್ಲ ಗಾಯ್ಸ್. ಇದೆ ಹಾಸ್ಪಿಟಲ್ ರೀ. ನಮ್ಮ ಮಾಮ ಅವ್ರ ಹೆಸರು ನಮ್ಮ ಮಾಮ ಅವ್ರದ್ದು ಹಾಸ್ಪಿಟಲ್. ಅದಕ್ಕೆ ಈ ಹಾಸ್ಪಿಟಲಿಗೆ ಬಂದೀವಿ ಸುಮ್ಮನೆ ತೋರ್ಸಕ್ಕೆ. ಫಸ್ಟಿಗೆ ಎಲ್ಲಿ ತೋರಿಸಿದ್ದಕ್ಕ ಅನನ್ಯ ಅವರೆಲ್ಲ ಹುಟ್ಟಿದ್ದು ಕ್ರಿಶು ಹುಟ್ಟಿದ್ಲಲ್ರಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿವಲ್ಲ. ಆಮೇಲೆ ಅಲ್ಲಿಂದ ನಡ್ಕೊಂಡು ಹೋದ್ವಿ ರೀ. ಹಾಸ್ಪಿಟಲ್ ಒಳಗೆ ಮಾತಾಡೋಕ್ಕಾಗಲಿಲ್ಲ, ಅದಕ್ಕೆ ಸ್ವಲ್ಪ ವಾಯ್ಸ್ ಡಬ್ ಮಾಡೀನಿ. ಆಲ್ರೆಡಿ ನಾವು ಚೀಟಿ ಮಾಡ್ಸೋಕ್ಕೆ ಹೇಳಿದ್ವಿ. ರಶ್ ಇತ್ತು ಹಾಸ್ಪಿಟಲ್ ಒಳಗೆಲ್ಲ. ಸ್ವಲ್ಪ ಹೊತ್ತು ಕುಂತ್ಕೊಂಡಿವಿ ರೀ. ಆಮೇಲೆ ಬಂತು ನಮ್ಮ ಸುಮಿತ್ರ, ನಮ್ಮ ಮಮ್ಮಿ ಅವರು ಹೋಗಿ ನಿಂತಿದ್ರು. ಆಮೇಲೆ ನೆಕ್ಸ್ಟು ನಮಗೆ ಏನಂತ ಹೇಳಿದ್ರಂದ್ರೆ, ಏನಂದ್ರೆ ನೋಡ್ರಿ ಇವಾಗ ಇದು ಯಾವುದೋ ಲೈಫ್ ಸ್ಕ್ಯಾನ್ ಡಯಾಗ್ನೋಸ್ಟಿಕ್ ಸೆಂಟರ್ ಇಲ್ಲಿ ಬರೆದು ಕೊಟ್ಟಾರೆ. ಇಲ್ಲಿ ಅದು ಗಂಗಾವತಿ ಒಳಗೆ. ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸ್ಬೇಕಂತಿದೆ 4 ಮಂತ್ ಸ್ಕ್ಯಾನಿಂಗ್ ಅಂತ. ಮತ್ತು ಇವಾಗ ಏನಿಲ್ಲ, ಅವ್ರಿಗೆ ಇಲ್ಲಿ ಸ್ಕ್ಯಾನ್ ಮಾಡಿದ್ಮೇಲೆ ಹೇಳ್ತಾರೆ. ಮತ್ತು BP ಎಲ್ಲ ನಾರ್ಮಲ್ ಐತಿ. ಅದೇ ವೇಟ್ ಎತ್ತಬೇಡ್ರಿ, ಪ್ರಯಾಣ ಮಾಡಬೇಡ್ರಿ, ಹುಷಾರಿರಿ ಅಂತ ಹೇಳಿ ಕಳಿಸಿದ್ರಿ. ಎಲ್ರಿ ನಾ ಪ್ರಯಾಣ ಮಾಡ್ತೇನೆ ಇದು ಬರೀ ಅಲ್ಲಿ ಹೋಗೋಣ ಅಡ್ಡಾಡೋಣ ಅನ್ನೋದ ಭಾಳ ಆಕೆ. ಅದಕ್ಕೆ ಹೇಳಕ್ಕಂತ
ಅಡ್ಡಾಡೋದಲ್ಲ ಪ್ರಯಾಣ ಮಾಡಿ ಹುಷಾರಿರಿ ವಜೆ ಗಿಜೆ ಎತ್ಪಾಡ್ರಿ ಅಂತ ಅಂದ್ರೆ ಸ್ಕ್ಯಾನ್ ಮಾಡಿಸಿದ್ಮೇಲೆ ಹೇಳೋದವ್ರು ನೀಟಾಗಿ ಇನ್ನ ಹೇಳಿಲ್ಲ ಕ್ಲಿಯರ್ ಆಗಿ ಅದನ್ನ ಕೇಳಿಲ್ಲ ಈಗ ಹೋದ್ಮೇಲೆ ಕೇಳಿ ಸರಿ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ರೀ ಹಾಗಾಗಿ ಆಟೋದಾಗ ಹೊಂಟೀವಿ ಸಾವಿ ಇಲ್ಲಿ ಹಸುವಾಗೈತ್ರಿ ಲೇಟಾಗಿ ಬಾ ಅಂದಿದ್ದಕ್ಕೆ ಇಲ್ಲಿ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದೀವಿ ಇಲ್ಲೇ ನಿಯರ್ ಇರಲ್ಲಿ 7 o'clock ಹೇಳೋರು ಸಾವಿತ್ರಿಗೆ ಯಾವಾಗ ಹೇಳ್ತಿರಲ್ಲ ಆಲೂಗಡ್ಡೆ ತಿಂತೀರ ಅದಿಷ್ಟ ರೀ ನಾವು ಹೋಗಿರೋದು 1 ಗಂಟೆಗೆ ಹೋಗಿದ್ವಿ ಬಟ್ ಅಲ್ಲಿ ಸ್ಕ್ಯಾನ್ ಮಾಡೋದು ಕಡೆ ಜಾಸ್ತಿ ರಶ್ ಇತ್ತು ಅವರು 7 ಗಂಟೆಗೆ ಬಾ ಅಂತ ಹೇಳಿದ್ರು ಹಾಗಾಗಿ ಊಟ ಮಾಡಿರಲಿಲ್ಲ ಊಟಕ್ಕಂತ ಹೋದ್ವಿ ಊಟ ಮಾಡಿ ನಮ್ಮ ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಊಟ ಮಾಡಿದ್ವಿ ರೀ ಗೈಸ್ ಇಲ್ಲೇ ರೆಸ್ಟ್ ಮಾಡಿದ್ವಿ 7 ಗಂಟೆಗೆ ಬಾ ಅಂದರು ನಮ್ಮ ಫ್ರೆಂಡ್ ಮನೆ ಹೋಗಿದ್ವಿ ನೋಡಿರ್ತೀರಿ ಗೊತ್ತಿರತ್ತಾ ಹೇಳಿದ್ನಿ ಸುಮ್ಮನೆ ನಾನು ಇಲ್ಲೇ ಎಲ್ಲ ಎಷ್ಟು ವರ್ಷ ಆಯ್ತು ಹೇಳಿ 4-5 ವರ್ಷ ಆಯ್ತು ಗೈಸ್ ಇವಾಗ ಸ್ಕ್ಯಾನ್ ಮಾಡ್ಸಕ್ ಬರ್ರಿ ಅಂತ ಹೇಳಿದ್ರು ಅವ್ರು 5:30 ಆಗೈತಿ 7:30 ಐತಂದಿದ್ರು ಬಟ್ ಇವಾಗ ಬೇಗ ಕಾಲ್ ಮಾಡಿ ಬಾ ಅಂದ್ರೆ ನಮ್ಮನ್ನ ಡ್ರಾಪ್ ಮಾಡಕ್ಕೆ ಅಕ್ಕ ಬರ್ತಾರೆ ಈಗ ಇಲ್ಲಿ ಓಡಿದ್ರೆ ಫಸ್ಟ್ ಟೈಮ್ ಬಂದೀವಿ ಇಲ್ಲಿ ಅವ್ರ ಮನೆಗೆ ಚೆನ್ನಾಗಿತ್ತು ಇನ್ಮೇಲೆ ಇಲ್ಲೇ ಬರ್ತೀವಿ ಹೋಗಿ ಬರ್ತೀವಿ ಬಾಯ್ ಇವ್ರದ್ದು ಪ್ಲಾನ್ ಬೇರೆ ಇತ್ತು ಶ್ರುತಿ ನೋಡ್ತಾಳೆ ವಿಡಿಯೋ ಇದನ್ನ ಶ್ರುತಿ ನಾವು ಬರ್ಬೇಕಂದ್ವಿ ಅಲ್ಲಿ ಮನೆಗೆ ಪೂಜೆ ಐತೆ ಓಕೆ ಗೈಸ್ ಮತ್ತೆ ಸಿಗೋಣ ನೋಡಿ ಗೈಸ್ ಗಂಗಾವತಿ ತೋರಿಸ್ತಾ ಇದ್ದೀನಿ ಗಂಗಾವತಿ ನಮ್ಮ ಫೇವ್ರೆಟ್ ಮಾರ್ಕೆಟ್ ಹೌದಾ ನಮ್ಗೇನಲ್ಲವ ಇವಾಗ ಮತ್ತೆ ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದ್ದೀವಿ ಏನಂತಾರಂತ ಅಂಜಿಕ್ ಬಂದೈತೆ ಸುಮಿತ್ರ ನೋಡೋಣ ಗೈಸ್ ನನ್ನ ಫೋನಲ್ಲೂ ಚಾರ್ಜ್ ಇಲ್ಲ ಪಾಪು ಇದಾಗೈತಲ್ಲ ಅಂದರೆ ಇದು ಅಂತ ಅದೇನು ಬರಲ್ಲ ಅಂದ್ರೆ ಆಫೀಸ್ ಅಂತಂದ್ರೆ ಇಲ್ಲ ಅದು ಹೋಗಿ ಹೋಗ್ತಾನೆ ರಿಪೋರ್ಟ್ ಹೊರಗೆ ಕಳಿಸ್ತೀವಿ ಇಲ್ಲೇ ರಿಪೋರ್ಟ್ ಕೊಟ್ಟಾರ ಬಟ್ 171 ಅಲ್ಲಿ ಇನ್ನೊಂದು ಹಾಸ್ಪಿಟಲಿಗೆ ಹೋಗ್ಬೇಕು ಏನ್ರ ಹೇಳಿದ್ರನಕ್ಕ ಹಂಗಂದಿಲ್ ಬಿಡಕ್ಕ ನಾನು ಹೆಣ್ಣು ಗಂಡು ಕೇಳಿಲ್ಲ ಆರೋಗ್ಯದ ಬಗ್ಗೆ ಹೇಳಿದ್ರ ಬನ್ನಿ ನೋಡೋಣ ಇಲ್ಲೇ ಬಂದಿದ್ವಿ ನಾವು ಸ್ಕ್ಯಾನ್ ಮಾಡ್ಸಕ್ಕೆ 2K ಹೋಯ್ತು ನೋಡಿ ಇದಿಲ್ಲ ಇದೆ ಅಲ್ಲಿ ಹಂಚ್ಕೊಂಡೇನ ವೇಟ್ ಮಾಡೋಣ ಅಂತೇಳಿ ಹಾಸ್ಪಿಟಲ್ನಾಗ ಬಂದು ರಿಪೋರ್ಟ್ ಹೇಳ್ತಾರೆ ಇರ್ಲಿ ತಗೆ ಮೆಟ್ಲಿ ತಗೋಬೇಡ 6 ಮಂತ್ವರೆಗೂ ಗ್ಯಾಪ್ ಇರುತ್ತೆ 6 ತಿಂಗಳ 3-3.5 ತಿಂಗಳು ಮದುವೆವರೆಗೆ ಈಗ ಅಲ್ಲಿವರೆಗೂ 6 ತಿಂಗಳವರೆಗೂ ಸ್ವಲ್ಪ ಕಾಳಜಿ ಇರುತ್ತೆ ಯಾಕಂದರೆ ಸ್ವಲ್ಪ 6 ತಿಂಗಳಾದರೆ ಗೋತು ಚೆನ್ನಾಗಿರುತ್ತೆ ಅದಕ್ಕೆ ನೀರು ಚೆನ್ನಾಗಿ ಕುಡಿ ಆ್ಯಪಲ್ ಎಲ್ಲ ಚೆನ್ನಾಗಿ ತಗೊಂಡು ನಾರ್ಮಲ್ ಆಯ್ತು ಯಾವ ಬೇಕು ಅಲ್ಲಪ್ಪ ಇದೇನು 171 ಹೈ ಇಲ್ಲ ಇದು 171 ಏನು ಹೈ ಇಲ್ಲ ಅಲ್ಲ 145 ಇರಲ್ಲ ನಾರ್ಮಲ್ ಆಗಿ ನಾನು ಎಷ್ಟು ವಿಡಿಯೋದಾಗ ನೋಡೀನಿ ನೀನು ವಿಡಿಯೋ ನೋಡೋದು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ ಫಸ್ಟು ಯಾವುದೇ ಆಯಿತು ಹಾರ್ಟ್ ಬಿಟ್ಟು ಜಾಸ್ತಿನೇ ಬರ್ತೈತಿ ಆಮೇಲೆ ಹೋಗ್ತಾ ಹೋಗ್ತಾ ಕರೆಕ್ಟ್ ಕಂಟ್ರೋಲ್ ಬರ್ತೈತೆ ಓಕೆ ಸರಿ ಬಾಯ್ ನಗ್ಬೇಡ ಸುಮ್ಮನೆ ನಿಲ್ಲ ಅಕ್ಕೆ ಇಲ್ಲಿಲ್ಲ ಗಣೇಶ ಗಣೇಶ ಬರಲಿ ಗಾನ ಗೌರಿ ಗಣೇಶ
ಯಾವುದಾದ್ರೆ ಆದ್ರೂ ಪರವಾಗಿಲ್ಲ ರೀ. ಗಂಡಂದ್ರೆ ಒಂಥರ ಆಸೆ, ಹೆಣ್ಣು ಹುಟ್ಟಿದ್ರು ಖುಷಿನೇ. ಸರಿ ತೆಗಿ ಸಾವು, ಆಧಾರ್ ಕಾರ್ಡ್ ತೋರಿಸ್ಬಾರ್ದು, ನಗಬೇಡ. ಟ್ಯಾಬ್ಲೆಟ್ಸ್ ಬರೀ ಕೆಮ್ಮು ನೆಗಡಿ ಅಂತ ಹೇಳ್ರೆ, ಅದಕ್ಕೆ ಟ್ಯಾಬ್ಲೆಟ್ಸ್ ಜಾಸ್ತಿ ತಗೋಬೇಡ ಅಂತ ಹೇಳಕ್ಕಂತೀನಿ. 6 ತಗೊಳ್ತ ಅಂತ ಅಲ್ಲ ಗುಳಿಗೆ ತಗೊಂಡಾದ್ಮೇಲೆ ವಾಮಿಟ್ ಮಾಡ್ಕೊಂಡ್ಬಿಡ್ತಾ ಅಂತಾರೆ ಗುಳಿಗೆ ಟ್ಯಾಬ್ಲೆಟ್ ತಗೊಂಡು. ಅಲ್ಲಿ ಬಸ್ಸಲ್ಲಿ ಹೋಗಿ ಹಚ್ಚಿರ್ತ ಅದಲ್ಲೇ ಹೋಗ್ಬಿಡೋದು ಟ್ಯಾಬ್ಲೆಟ್ ತಗೊಂಡ ಚಂದಕ್ಕೆ ಯಾಕೆ ತಗೋಬೇಕು? ಬಂದಿತ್ತು ಅದು ಅರ್ಧ ಮೂರು ತಗೊಂಡಿದ್ದೆ ಅಂತ ಮೂಳೆ ಬಿಟ್ಟು ವಾಮಿಟ್ ಆಗ್ತದೆ. ಯಾರು ನೋಡಿ ವೈಕ್ ಅನ್ಕೋಬಾರ್ದು ಯಾವಾಗಲೂ. ಇಲ್ಲೇ ಟ್ಯಾಬ್ಲೆಟ್ ಮಾಡ್ಕೊಂಡು ಇವಾಗ ಟ್ಯಾಬ್ಲೆಟ್ ಯಾವಾಗ ತಗೋಬೇಕಂತ ಕೇಳಕ್ಕೆ ಹೊಂಟೇವಿ. ಎಲ್ಲ ಮೆಟ್ಲೆಲ್ಲ ಹತ್ತಬಾರ್ದು ಅಂತ ಹೇಳ್ಯಾರ. ಖುಷಿ ಏನಾಕ? ಖುಷಿ ಎಲ್ಲ ನಮ್ಮ ಮಾಮ ಪಾಪ ರೀ. ಹಂಗೇನಿಲ್ಲ, ಖುಷಿ ಅಲ್ಲ. ಇನ್ನೊಂದು ಸ್ಕೂಲ್ ಒಂದು ಐತಲ್ಲ, ಆಮೇಲೆ ಒಳಗೆ ಯೋಚನೆ ಮಾಡಿದ್ರೆ ಹೋಗ್ಬೇಕನ್ಸುತ್ತೆ. ಇಲ್ಲೇ ಇರುವ ಅನನ್ಯ ಅಮ್ಮಗೆ ಅವ್ರ ಸ್ಕೂಲಿನ ಪ್ರಾಬ್ಲಮ್. ಟ್ಯಾಬ್ಲೆಟ್ಸ್ ಕೊಟ್ಟರು. ಇಲ್ಲಿ ಬಸ್ಸಿಗೋಸ್ಕರ ವೇಟ್ ಮಾಡೋದಂತೇಳಿ ಡೀಟೇಲ್ ಆಗಿ ಆಮೇಲೆ ಹೇಳ್ತಾರೆ. ಖಾಲಿ ಐತಿ, ಟೈಮ್ ಒಂದಾಗ್ಲಿಕ್ಕೈತಿ. ಹೌದಾ? ಎಲ್ಲ ಬಂದ್ವಿ. ಇದು ಯಾವ್ದಿದ್ದು ಮರಳಿಯ ಸಾವು ಮರ್ಲಾನಹಳ್ಳಿ. ಮರ್ಲಾನಹಳ್ಳಿಗೆ ಬಂದ್ವಿ. ನಮ್ಮೂರಿಗೆ ಬಸ್ ಇರುತ್ತೆ, ಬಟ್ ಲಘು ಲಘು ಬರಲ್ಲ. ಈಗ ಮೊದಲ ಟೈಮ್ ಆಗೈತಿ, ರಶ್ ಬಸ್ ಅಂತ ಹೇಳಿ ಇಲ್ಲಿ ಮಠ ಬಂದು ಬಸ್ ಬಂದ್ರೆ ನಿಂತ್ಕೊಂಡು ಹೋದ್ರತ್ ಬಸ್ನಾಗ, ಇಲ್ಲಾಂದ್ರೆ ವೇರೇಷನ್ ಕರ್ಸಿ ಹೋದ್ರ 4 ಕಿಲೋಮೀಟರ್ ಬಸ್ಸಿಗೆ ವೇಟಿಂಗ್. ಏನ್ರಿ ಫುಲ್ ಮನೆ ಲುಕ್ಕಿಗೆ ಬಂದಿರೋದು. ಅಕ್ಕ ಏನಂದ್ರೆ ಅಕ್ಕ ಡಾಕ್ಟ್ರ್ ಏನಂದ್ರೆ ಇಲ್ಲೇ ಹೇಳಿ ಆಮೇಲೆ ಸಿಗಲ್ಲ. ಡಾಕ್ಟ್ರ್ ಏನಂದಿಲ್ಲ, ಅಷ್ಟೇ ಹುಷಾರಾಗಿರ್ಬೇಕು, ಮೆಟ್ಲು ಹತ್ಬಾರ್ದು. ಪಾಪು ಎಲ್ಲ ಚೆನ್ನಾಗೈತೆ ಅಂತ ಹೇಳಿದ್ರೆ ನಾರ್ಮಲ್ ಐತೆ ಅಂತ ಹೇಳ್ಯಾರ, ಬಟ್ ಹುಷಾರಾಗಿರ್ಬೇಕಂತ ಹೇಳ್ಯಾರ. 6 ಮಂತ್ವರೆಗೂ ಸ್ವಲ್ಪ ಹುಷಾರಾಗಿರ್ಬೇಕು, ಆಲ್ಮೋಸ್ಟ್ 6 ಮಂತ್ವರೆಗೂ. ಯಾಕಂದ್ರೆ 2 ಸಿಜರೇನ್ ಆಗೈತಿ, ಮತ್ತೆ ಒಂದು ನಂಗೆ ಹೊಟ್ಟೆ ನೋವಾಗಿ ಒಂದು ಆಪ್ರೇಷನ್ ಆಗಿತ್ತು, ಲ್ಯಾಪ್ರೋಸ್ಕೋಪಿ ಯಾವುದೋ ಆಪ್ರೇಷನ್ ಆಗಿತ್ತು ಅದು ರಾಯಚೂರೊಳಗೆ. ಅದಾದ್ಮೇಲೆ ಅದಾದ ಮತ್ತೆ 5 ಆಪ್ರೇಷನ್ ಆಗಿತ್ತಲ್ಲ ರಾಯಚೂರೊಳಗೆ. ಅದಾದ 5 ಇಯರ್ಸ್ ಇವಾಗ ಆಗಿತ್ತು. ಅಂದ್ರೆ ನಮ್ಮ ಅಮ್ಮ ಹುಟ್ಟಿ ಒಂದು 10 ವರ್ಷ ಈಗ. ಚೆಂದ ಆಫ್ಟರ್ ಲಾಂಗ್ ಟೈಮೆಲ್ಲ ಭಾಳ ಸೆನ್ಸಿಟಿವ್ ಅಂತ ಹೇಳ್ಯಾರ. ಚಲೋ ನೋಡ್ಕೊಳಕ ಕೂಡಿಸ್ಬೇಕನ ಈಗ. ಒಡ್ಡಿಡಿ ಹೋಗಕ್ ನಮ್ಮೂರ್ ಒಳಗ್ರಿ ರೋಡಿಗೆ ಹೋಗ್ಬೇಕು ಸೀದಾ. ಮತ್ತೆ ಹೊಟ್ಟೆ ಸ್ವಾದಕ್ಕೆ ಏನು ತಿಂತಿ ಅಂತ ಕೇಳ್ಬೇಕು. ಏನು ಮಾಡಕ ಬರಲ್ಲ. ಒಡ್ಡೋಗಿ ಏನು ಕೇಳ್ಕೊಂಡು ತಂದ್ಕೊಡ್ಬೇಕು. ಒಡ್ಡೋಗಿ ಏನು ಗೊತ್ತಾಗ ಅಕ್ಕಿಗೆ ಇತ್ತೀಚೆಗೆ ಏನು ತಿನ್ನಂಗ ಅನ್ಸಲ್ಲ ಅಂತ ಹೇಳ್ತಾಳೆ ನೋಡಿ. ಇವಾಗ ನೋಡಿದ್ರೆ ಹಸುವಾಗುತ್ತೆ ಅಷ್ಟೇ, ಬಟ್ ಇದು ಇಷ್ಟಪಟ್ಟು ಎಸ್ಪೆಷಲ್ ಇದು ಇಷ್ಟ ಅಂತ ಅಂದಪ್ರ ಜನ ಒಂದು ಸ್ವಲ್ಪ. ಚಿಕನ್ ಅಂತೂ ಚಿಕನ್ ಮಟನ್ ಭಾಳ ತಿಂತಿದ್ಲು, ಇವಾಗ ನೋಡಿದ್ರೆ ಮಕ್ಕಕ್ಕೆ ಬಡ್ದಂಗೆ ಆಗೈತಂತ. ಅದು ಯಾವ ಪಾಪನ ಇಷ್ಟಪಡವಲ್ತು ಊಟ ಚಿಕನ್ ಮಟನ್. ನೋಡೋಣ ಗೈಸ್. ಅದು ರಾಯರ ಭಕ್ತ ಅನ್ಸುತ್ತ, ಅದಕ್ಕೆ ತಿಂತಾ ಇಲ್ಲ. ಹೌದಲ್ಲ, ರಾಘವೇಂದ್ರ ದೇವರಿಗೆ ಬೇಡಿಕೆನಾಗಂತೀನಲ್ಲ, ರಾಯರ ಭಕ್ತ ಆಗಕೊಂಡೈತೆ ಅದು ಒಳಗಡೆ. ಇರ್ಬೋದು. ಸರಿ ಕಳಿಸಿದ್ನೆ ರಿಪೋರ್ಟ್ ಹಾಕಿ ಮೇಡಮ್ ಕೇಳ್ತೆ ತಂದಾಳ. ಈಗ ಇಲ್ಲಿ ಜಾಸ್ತಿ 141 ನಿಂದ ಏನಿತ್ತು ಅಂತ ಕೇಳಿ ನಮ್ಮ ಆರುಷ್ಯಾಗ ಆಕಿ ಗಂಡು ಪಾಪು ಅಲ್ಲ, ಆಕಿದು ಸ್ವಲ್ಪ ಜಾಸ್ತಿ ಇತ್ತಂತ. ಇದು ಪ್ಲಾಸೆಂಟ ಏನಿತ್ತು ಅಂತ ಕೇಳಿದ್ನೆ. ಪೋಸ್ಟೇರಿಯರ್ ಇನ್ನೊಂದೇನೋ ಇಂಟೀರಿಯರ್ ಇರ್ತೈತಿ, ಆಕಿದು ಪೋಸ್ಟೇರಿಯರ್ ಇತ್ತಂತ. ಪ್ರತಿ ಮಂತ್ ಕೂಡ ಅಷ್ಟೇ ಪೋಸ್ಟೇರಿಯರ್ ಸಾಕು. ಇದ್ರೊಳಗೆ ಏನು ಹೆಣ್ಣು ಗಂಡು ಕಂಡು ಹಿಡಿಯೋಕ್ಕಾಗಲ್ಲ, ಜಾಸ್ತಿ ಕ್ಯಾಲ್ಕುಲೇಟ್ ಮಾಡೋಣ. ಡೇಟ್ ಕೊಟ್ಟಿದ್ದಾರೆ ಹೇಳ ಬೇಡ, ಇನ್ನೊಮ್ಮೆ ಹೇಳ. ಅದ್ರಾಗ ಏನೈತಿ, 7ನೇ ತಾರೀಕು 3ನೇ ತಿಂಗಳು ಮಾರ್ಚ್ 3, 2026.
ಅದು ಹುಡುಗ ಬರ್ಬೋದಾ ಹುಡುಗಿ ಬರ್ಬೋದಾ ಭಾಳ ಕ್ಯೂರಿಯಾಸಿಟಿ ಈ ಸಲ ಅಂತ. ಫುಲ್ಲು ಒಂಚೂರು ಐಡಿಯಾನು ಇಲ್ಲ, ಏನು ಗೊತ್ತಾಗ್ತಿಲ್ಲ. ಹೌದು, ಪ್ರತಿ ಸಲ ಐಡಿಯಾ ಇರ್ತಿತ್ತು. ಐತಿ, ಸ್ವಲ್ಪ ಆಸೆ ಇರೋದು ಮಾತ್ರ ಗಂಡು ಪಾಪು. ಹಂಗ ಬಟ್ ಹೆಣ್ಣು ಪಾಪುನೇ ಬರುತ್ತೆ. ಖುಷಿ ರೀ, ಯಾವ್ದು ಬಂದ್ರು ಚೆನ್ನಾಗಿದ್ರು ಸಾಕಂತ ನಾವು. ಭಾಳ ಇದಿಲ್ಲ, 2 ಪಾಪು ಇದ್ದಿದ್ರೆ ಖುಷಿ ಪಡ್ತಿದ್ದೆ. ಮಮ್ಮಿ ಅಂದ್ರೆ ನಮ್ಮ ಮಮ್ಮಿ ಗಂಡು ಹುಟ್ಟೋದು ನಂತರ ಆಸೆ ತಕೊಂಬಿಟ್ಟಿದೆ. ಅದು ಅನ್ಕೊಂಡು ನಮ್ಮ ಮಮ್ಮಿ ಬರೀ ಹೆಣ್ಣು ಡೆಲಿವರಿ ಮಾಡಿಸಿ ಈಗ ಗಂಡು ಬೇಕನ್ನಕಂತಾಳ್ರಿ. ಗಂಡ ಬೇಕಲ್ಲ. ಅಲ್ಲ, ನಮ್ಮ ಮಮ್ಮಿ ಡೆಲಿವರಿ ರೇಷ್ಮಂದು ಹೆಣ್ಣು ಪಾಪು, ನಮ್ಮ ವಸಂತಿರಿ ನಮ್ಮ ಅಕ್ಕನ ಮಗಳು, ಆಕಿಗೂ 3 ಹೆಣ್ಣು ಪಾಪು. ನಮ್ಮ ಶಿಲ್ಪ ಜಾನು ಹುಟ್ಟಾಳ, ಆಕಿ ಹೆಣ್ಣು ಪಾಪು. ನನ್ನ ಇಬ್ರು ನಮ್ಮ ಮನೆ ಒಳಗೆ ಯಾರ್ಯಾರು ದೇವ್ರೆ ಅದಕ್ಕೆ ಆಸೆ ಬೇಡ. ಮಮ್ಮಿ ಭಾಳ ಪುಣ್ಯ ಮಾಡಿರಿ, ಅದಕ್ಕೆ ಹೆಣ್ಣು ಪಾಪು ಹೆಣ್ಣು ಮಕ್ಳು ಹುಟ್ಟಾರ ನಿನಗೆ, ಹೆಣ್ಮಕ್ಳು ಮೊಮ್ಮಕ್ಕಳು ಹುಟ್ಟಾರ ನಿನಗೆ. ಯಾವ ಜನ್ಮದಾಗ ಪುಣ್ಯ ಮಾಡಿದ್ದೇನ. ನಮಗ ಗಂಡು ಮೊಮ್ಮಗ ಬರ್ತಾನ, ಗಂಡು ಗಂಡು ಮಗಂದು. ಇವರು ಬರೇ ಅನ್ರಿ, ತಮ್ಮ ಮಗ ಗಂಡು ಮಗ ಹುಟ್ಟಾನಂತ. ಅವ್ರಿಗೆ ಹೆಣ್ಮಕ್ಳು ಆತ ನೋಡ್ಕೊಂತೀರಿ ನೀನು. ಯಾರಿಗೆ? ಶಿಲ್ಪ ಅವರಿಗೆ ಮಕ್ಕಳಿಗೆ ನೀನು ಎಲ್ಲೇದೇವ ಅದು ಹೌದು ಬಿಡು. ಸ್ವಲ್ಪ ಅಂದ್ರ ಗಂಡು ಫಸ್ಟಿಗೆ ಅನ್ಕೊಂಡು ಆಯ್ತು ತಗ, ನೀ ಫುಲ್ ಅಂದೆಲ್ಲ ಮಗಳು ಅಂದ್ಬಿಟ್ಟು ನೋಡ. ನಾನು ಅದು ನಮಗೆ ಕರ್ಕೊಂಡು ಹೋಗೋದು ಬರೋದಿಲ್ಲ ನೋಡ್ಬಿಟ್ರೆ ಗಂಡು ಒಂದು ಇರ್ಬೇಕಂತ. ಎದಕ್ಕ ಗಂಡು ರಾಖಿ ಕಟ್ಟಕ್ಕ, ಮತ್ತೆ ನಾವು ಹೆಣ್ಮಕ್ಳು ಮತ್ತೆ ಹೆಣ್ಮಕ್ಳು ಮತ್ತೆ ಅವ್ರಿಗೆ ಫೀಲ್ ಆಗ್ಬಾರ್ದು. ಊರಿಗೆ ಕರ್ಕೊಂಡು ಅಕ್ಕ ತಂಗಿಯರಿಗೆ ಅವ್ರಿಗೆ ಫೀಲ್ ಆಗಬಾರ್ದು. ನಮಗ ಅಣ್ಣ ಇರ್ಬೇಕಾಗಿತ್ತು, ತಮ್ಮ ಇರ್ಬೇಕಾಗಿತ್ತು ಅಂತ. ನಮ್ಮ ವೀರೇಶನ್ ಅಷ್ಟು ಕೆಲಸ ಮಾಡ್ಯಾರ ಯಾರಿಲ್ಲ ನಮ್ಮ ಮನೆ. ಅಂದ್ರೆ ಒಬ್ಬೊಬ್ರು ಎದುರೆದ್ರು ಆಡೋದು ಹಂಗಿರ್ತಾರೆ. ನಮ್ಮ ವೀರೇಶ ಆಡಲ್ಲ, ಎಲ್ಲರ ಮಾತು ಕೇಳ್ತಾನೆ. ಅದಕ್ಕೆ ನಮ್ಗೇನು ಬೇಕನ್ಸುತ್ತೆ, ಗಂಡು ಪಾಪು ಒಂದಿರ್ಲಿ ಅನ್ನೋ ಫೀಲಿಂಗ್ ಐತಿ. ಅವೊಂದು ಇರ್ತಾವಲ್ಲ, ಏನೋ ಹೇಳ್ತಾಳ ಹೇ ಅಂತೇಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ಎಲ್ಲನೂ ಚೆನ್ನಾಗೈತೆ ಅಂತ. ನೆಕ್ಸ್ಟ್ ಯಾವಾಗ ಕೊಟ್ಟಾರಂದ್ರೆ 1 ಮಂತ್ 15. ಮತ್ತು ಈಕಿಗೆ ಇಂಜೆಕ್ಷನ್ನು ಕೊಟ್ಟಿದ್ರಿ. ಈ ಸಲ ಇಂಜೆಕ್ಷನ್ ಮಂತ್ ಸ್ಟಾಪ್ ಮಾಡಂತ ಹೇಳಿದಾರೆ. ನೆಕ್ಸ್ಟ್ ಮಂತ್ ಏನು ಹೇಳಿ ಒಂದು ಹೇಳಿದ್ರು, ಈ ಮಂತ್ ಬೇಡ, ನೆಕ್ಸ್ಟ್ ಮಂತಿಂದ ನೋಡೋಣ ಅಂತ ಹೇಳಿದ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಲೈಕ್ ಮಾಡಿರಿ. ಬಾಯ್ ಬಾಯ್. ಗೊಂಬೆ ಗೊಂಬೆ ದಂತದ ಗೊಂಬೆ